ದೇವರ ಪರಿಶುದ್ಧವಾದಂತಹ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 5ನೇ ವಚನದಲ್ಲಿ, ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ವಲ್ಲಿಯನ್ನು ಧರಿಸಿದವನಾಗಿ ಹೊರಗೆ ಬಂದನು. ಪಿಲಾತನು ಅವರಿಗೆ, ಇಗೋ ಈ ಮನುಷ್ಯನು ಅಂದನು. ಇಗೋ ಈ ಮನುಷ್ಯನು, ಹಾಗಾದರೆ ಯಾವ ಮನುಷ್ಯನು ಎಂಬ ಪ್ರಶ್ನೆ. ಪಿಲಾತನು ಕರ್ತನಾದ ಯೇಸು ಕ್ರಿಸ್ತನನ್ನು ರಾಜತಾಂತ್ರಿಕ ವಿಷಯಗಳಲ್ಲಿ ದೋಷಾರೋಪಣೆಯ ವಿಷಯವಾಗಿ ಚರ್ಚೆ ಮಾಡುವಾಗ ಅವನಲ್ಲಿ ಯಾವ ದೋಷವೂ ಸಿಕ್ಕುವುದಿಲ್ಲ. ಸಿಕ್ಕದೇ ಇರುವಾಗ ಅವನು ಹೇಳುವಂಥ ಮಾತು, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲವೆಂದು. ಹಾಗಾದರೆ ಅಪರಾಧವು ಕಾಣಿಸದೇ ಇಲ್ಲದೇ ಇರುವಂತಹ ಆ ಮನುಷ್ಯನು ಯಾರು? ಈ ಮನುಷ್ಯನು ಯಾಕೆ ಈ ರೀತಿಯಾದಂತಹ ಬಾಧೆಗಳನ್ನು ಅನುಭವಿಸಿದನು? ಆತನು ಯಾರು ಅಂದರೆ, ನಾವು ನಮ್ಮ ಪಾಪ ಅಪರಾಧಗಳ ನಿಮಿತ್ತವಾಗಿ ಮನುಷ್ಯರಿಗೋಸ್ಕರ ನೇಮಕವಾದ ಜೀವಿತ ನಿತ್ಯ ನರಕವಾಗಿತ್ತು. ಅದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಆ ಮನುಷ್ಯನು ದೇವರ ಚಿತ್ತಕ್ಕನುಸಾರವಾಗಿ ಕನ್ನಿಕೆಯ ಗರ್ಭದಲ್ಲಿ ಜನಿಸಿದವನಾಗಿ ಈ ಲೋಕದಲ್ಲಿ ಬಂದನು. ದೇವರ ಚಿತ್ತಾನುಸಾರವಾಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿದನು. ಪಾಪವನ್ನು ಮಾಡಿದಂಥ ನಮಗೋಸ್ಕರವಾಗಿ, ನಮ್ಮ ಪಾಪದ ನಿವಾರಣೆಗೋಸ್ಕರವಾಗಿ ಕಲ್ವಾರಿ ಶಿಲುಬೆ ಕಂಬದ ಮೇಲೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ನಮಗೆ ಬಿಡುಗಡೆಯ ಮಾರ್ಗವನ್ನು ಸಿದ್ಧಪಡಿಸಿದನು, ರಕ್ಷಣೆಯನ್ನು ದಯಪಾಲಿಸಿದನು. ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ಪರಿಹಾರವಾಗಿವೆ. ಆತನು ಕೆಂಪು ವಲ್ಲಿಯನ್ನು ಹುಟ್ಟಿಕೊಂಡವನಾಗಿ ಮುಳ್ಳಿನ ಕಿರೀಟವನ್ನು ಹೊತ್ತುಕೊಂಡು ಬಂದಂತಹ ಮನುಷ್ಯನೇ ನಮಗೆ ರಕ್ಷಣೆ ನಿತ್ಯ ಜೀವದ ಮಾರ್ಗವನ್ನು ದಯಪಾಲಿಸುವಂತನಾಗಿದ್ದಾನೆ. ಯಾಕಂದರೆ ಆತನು, ಆ ಮನುಷ್ಯನೇ ಮಾತ್ರ ನಮಗೆ ಬಿಡುಗಡೆ ರಕ್ಷಣೆ ಭಾಗ್ಯವನ್ನು ಕೊಡೋನಾಗಿದ್ದಾನೆ. ಆತನಲ್ಲಿ ನಂಬಿಕೆ ಇಡುವಂಥ ನಾವುಗಳು ರಕ್ಷಣೆ ಮತ್ತು ನಿತ್ಯ ಜೀವ ಹೊಂದುತ್ತೇವೆ. ಹಾಗೆ ಮಾಡುವಂತೆ ಕರ್ತನು ತಾನೇ ನಿಮಗೆ ಸಹಾಯ ಮಾಡಲಿ.